ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸ್ನೇಹಿತರೆ, ನಟಿ ಭಾವನಾ ರಾಮಣ್ಣ ಅವರ ಮಕ್ಕಳ ನಾಮಕರಣ ಸಂಭ್ರಮ ಜೋರಾಗಿದೆ. ಇದೀಗ ಈ ನಾಮಕರಣ ಶಾಸ್ತ್ರದ ಕ್ಯೂಟ್ ಫೋಟೋಗಳು ಎಲ್ಲೆಡೆ ವೈರಲ್ ಆಗ್ತಿದೆ. ಹಾಗಾದ್ರೆ ನಾಮಕರಣ ಶಾಸ್ತ್ರ ಹೇಗಾಯಿತು, ಮಗಳಿಗೆ ಏನಂತ ಹೆಸರಿಟ್ರು ಎಲ್ಲವನ್ನ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನಿಮಗೂ ಕೂಡ ನಟಿ ಭಾವನಾ ಇಷ್ಟ ಅನ್ನೋಂಗಿದ್ರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರಿದೆ ಕ್ಲಿಕ್ ಮಾಡ್ಕೊಳ್ಳಿ. ಹೌದು, ನಟಿ ಭಾವನಾ ರಾಮಣ್ಣ ಅವರು ಗರ್ಭಿಣಿಯಾದಾಗಿನಿಂದಲೂ ಒಂದಷ್ಟು ಸುದ್ದಿಯಲ್ಲಿದ್ದರು. ಮದುವೆಯಾಗದೆ IVF ಮೂಲಕ ಮಕ್ಕಳನ್ನ ಹೆರುವ ಬಗ್ಗೆ ನಟಿ ಸಿಕ್ಕಾಪಟ್ಟೆ ಚರ್ಚೆಗೀಡಾಗಿದ್ರು. ಇದೀಗ ಅವಳಿ ಮಕ್ಕಳಿಗೆ ತಾಯಿಯಾಗಿದ್ದಂತಹ ನಟಿ ದುರಾದೃಷ್ಟವಶಾತ್ ಒಂದು ಮಗುವನ್ನ ಹೆರಿಗೆ ವೇಳೆಯಲ್ಲಿ ಕಳೆದುಕೊಳ್ತಾರೆ. ಅದಾದ ನಂತರ ಮಗಳ ಜೊತೆಗೆ ನಟಿ ಸಂಭ್ರಮದಿಂದ ಕಾಲ ಕಳೆದಿದ್ರು. ಕಳೆದ ಆಗಸ್ಟ್ನಲ್ಲಿ ಮಗಳನ್ನ ಪಡೆದಿರುವ ನಟಿ ಭಾವನಾ ಇದೀಗ ಮಗಳಿಗೆ ನಾಮಕರಣ ಶಾಸ್ತ್ರವನ್ನು ಮಾಡಿದ್ದು, ಅದರ ಕೆಲವೊಂದು ಫೋಟೋಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ. ಆಪ್ತರ ಸಮ್ಮುಖದಲ್ಲಿ ನಾಮಕರಣ ಶಾಸ್ತ್ರ ನಡೆದಿದ್ದು, ದೊಡ್ಡ ಮನೆ ಪುಟ್ಟ ಕುಟುಂಬ. ಈಗ ನಮ್ಮ ಗೂಡಿಗೆ ಬಂದ ಹೊಸ ಪುಟ್ಟ ಹಕ್ಕಿಯ ಚುಯ್ ಚುಯ್ನಾದ, ಹಕ್ಕಿಗಳ ಹಾಡಿಗೆ ಹೊಸ ಸರಿಗಮ ಸೇರಿಸಿದ ಈ ಪುಟ್ಟ ಜೀವ ನಮ್ಮ ಬದುಕಿಗೆ ಹೊಸ ಪ್ರೀತಿಯ ಅಲೆ ತಂದುಕೊಟ್ಟಿದೆ. ಈ ವಿನೂತನ ವಿಸ್ಮಯವನ್ನ ನಿಮ್ಮೊಂದಿಗೆ ಹಂಚಿಕೊಳ್ತೇವೆ ಅಂತ ಮಗಳ ಮುದ್ದು ಮುಖವನ್ನ ಹಿಂದೊಮ್ಮೆ ನಟಿ ರಿವೀಲ್ ಮಾಡಿದ್ರು. ಇದೀಗ ನಾಮಕರಣ ಶಾಸ್ತ್ರದ ಫೋಟೋವನ್ನ ಕೂಡ ಹಂಚಿಕೊಂಡಿದ್ದಾರೆ. ಇನ್ನು ಗರ್ಭಿಣಿಯಾದಾಗಲೇ ನಟಿ ಭಾವನಾ ಅವರು ತಮ್ಮ ಮಗುವಿಗೆ ಹೆಸರನ್ನ ರಿವೀಲ್ ಮಾಡಿದ್ರು. ಅಚ್ಚರಿ ಅಂದ್ರೆ ಇಬ್ಬರು ಮಕ್ಕಳ ಹೆಸರಿನ ಬಗ್ಗೆ ಯೋಚಿಸಿಲ್ಲ, ಮಗಳ ಹೆಸರಿನ ಬಗ್ಗೆ ಅಷ್ಟೇ ಯೋಚನೆ ಮಾಡಿರೋದಾಗಿ ತಿಳಿಸಿದ್ದ ಅವರು, ಅಜ್ಜಿಯ ಹೆಸರು ರುಕ್ಮಿಣಿ, ಹೀಗಾಗಿ ರುಕ್ಮಿಣಿ ಅಂತಲೇ ಇಡೋದಾಗಿ ಹೇಳಿದ್ರು. ಅದೇನೋ ವಿಧಿ ಲಿಖಿತವೋ ಏನೋ ಗೊತ್ತಿಲ್ಲ, ಭಾವನಾ ಅವರಿಗೆ ಹೆಣ್ಣು ಪುತ್ರಿಯ ಜನಿಸಿ ಹೆಣ್ಣು ಪುತ್ರಿ ಮಾತ್ರ ಆರೋಗ್ಯವಾಗಿತ್ತು. ಇದೀಗ ಆ ಮಗುವಿಗೆ ಅಂದುಕೊಂಡಂತೆ ರುಕ್ಮಿಣಿ ಅಂತಲೇ ಇಟ್ಟಿದ್ದಾರೆ. ತುಂಬಾ ಹಳೆಯ ಹೆಸರಾಯಿತು, ಮಗು ದೊಡ್ಡವಳಾದ ಮೇಲೆ ಇದನ್ನ ಕೇಳಬಹುದು ಅಂತ ಕೆಲವರು ಹೇಳ್ತಿದ್ರೆ, ಮತ್ತು ಕೆಲವರು ಅರ್ಥವೇ ಇಲ್ಲದ ಹೆಸರುಗಳನ್ನ ಇಡೋದು ಇಂದಿನ ಫ್ಯಾಷನ್ ಆಗ್ಬಿಟ್ಟಿದೆ. ಅರ್ಥಗರ್ಭಿತವಾದ ತಮ್ಮ ಅಜ್ಜಿಯ ಹೆಸರನ್ನ ಇಟ್ಟಿದ್ದಾರೆ ಭಾವನಾ ಅವರು, ಸಂಪ್ರದಾಯವನ್ನ ಉಳಿಸ್ತಿದ್ದಾರೆ ಭೇಷ್ ಅಂತ ಹೇಳ್ತಿದ್ದಾರೆ. ಇನ್ನು ತಮ್ಮ ಮಗಳಿಗೆ ರುಕ್ಮಿಣಿ ಅನ್ನೋ ಮುದ್ದಾದ ಹೆಸರನ್ನ ಇಟ್ಟಿರ್ತಕ್ಕಂಥ ಭಾವನಾ ಅವರ ಮಗಳ ಫೋಟೋಗಳು ಇದೀಗ ವೈರಲ್ ಆಗ್ತಿದ್ದು, ನಿಮಗೂ ಕೂಡ ಮಗು ಇಷ್ಟವಾಯ್ತಾ, ಹೇಗಿದೆ ಕಮೆಂಟ್ಸ್ ಮೂಲಕ ತಿಳಿಸಿ.